ಎಸ್, ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲೂ ಕಾವೇರಿ ವಿವಾದದ ಕಿಚ್ಚು ಭುಗಿಲೆದ್ದಿದ್ದು, ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ರಸ್ತೆ ತಡೆದು ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು. ರೈತ ಸಂಘದ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ನೇತೃತ್ವದಲ್ಲಿ ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ಜಮಾಯಿಸಿದ್ದ ರೈತರು ರಸ್ತೆ ತಡೆದು ವಿವಿಧ ಘೋಷಣೆ ಕೂಗಿ ರಾಜ್ಯ ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮಳೆ ಇಲ್ಲದೆ ರಾಜ್ಯದ ರೈತರು ಕಂಗಾಲಾಗಿದ್ದಾರೆ. ಈ ನಡುವೆ ತಮಿಳುನಾಡಿಗೆ ನೀರು ಬಿಟ್ಟಿದ್ದು ರಾಜ್ಯದ ರೈತರಿಗೆ ಅನ್ಯಾಯ ಮಾಡಲಾಗಿದೆ. ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾ ಇದ್ದು, ಈ ಅನ್ಯಾಯಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಎಂದು ಗಂಭೀರ ಆರೋಪ ಮಾಡಿ ಭಾರಿ ಆಕ್ರೋಶವನ್ನ ಹೊರಹಾಕಿದ್ರು. ಪ್ರಾಧಿಕಾರಕ್ಕೆ ನೀರಿನ ಅವೈಜ್ಞಾನಿಕ ನೀತಿಯನ್ನು ಅಳವಡಿಸಿದಂತೆ ಕಾವೇರಿ ಪ್ರಾಧಿಕಾರ ರೈತ ಸಂಘದ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ಸೇರಿ ಇನ್ನಿತರರು ಮಾತನಾಡಿ, ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಟ್ಟಿದ್ದು ಖಂಡನೀಯ. ಹಲವು ವರ್ಷಗಳಿಂದ ಇದೇ ರೀತಿಯ ಅನ್ಯಾಯ ರಾಜ್ಯಕ್ಕೆ ಎದುರಾಗ್ತಾ ಇದೆ. ಬೆಳೆಗಳಿಗೆ, ಜಾನುವಾರುಗಳಿಗೆ ನೀರಿಲ್ಲದೆ ಇಲ್ಲಿನ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಇದನ್ನ ಗಮನಿಸದೆ ತಮಿಳುನಾಡಿಗೆ ನೀರು ಬಿಟ್ಟಿರೋದು ವಿಷಾದದ ಸಂಗತಿ. ಕಾವೇರಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ರೈತರ ಹಿತ ಕಾಪಾಡುವಲ್ಲಿ ವಿಫಲವಾಗಿದೆ. ಹೀಗಾಗಿ ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ರು. ಮತ್ತು ನುಗೂರು ಜಲಾಶಯದಿಂದ ಈ ಕೂಡಲೇ ನುಗೂರು ನಾಲೆಗೆ ನೀರನ್ನ ಬಿಡುವಂತ ಕೆಲಸ ಮಾಡಬೇಕು. ಕಬಿನಿ, ಬಲ್ದಂಡೆ, ರಾಮಪುರ, ಹುಲ್ಲಳ್ಳಿ ಮತ್ತು ನುಗು ನಾಲೆಗಳಿಗೆ ಈ ಕೂಡಲೇ ನೀರನ್ನ ಬಿಡುವಂತ ಕೆಲಸ ಮಾಡಬೇಕು. ಈಗಾಗಲೇ 2 ಅಡಿ ಐತೆ ನೀರು ಕಬಿನಿ ತುಂಬಕ್ಕೆ. ಕಬಿನಿ, ಬಲ್ದಂಡೆ ನಾಲೆ ಬಿಟ್ಟರೆ ಎಚ್.ಡಿ.ಕೋಟೆ, ನಂಜನಗೂಡು, ಕೊಳ್ಳೇಗಾಲ, ನರಸೀಪುರ ಭಾಗಕ್ಕೆ ನೀರಾವರಿ ಆಗಂತದ್ದು 4 ತಾಲೂಕಿನ ರೈತ 5 ತಾಲೂಕಿನ ರೈತ ಬಾಂಧವರಿಗೆ ಬಹಳ ಅನುಕೂಲ ಆಯ್ತದೆ. ಈ ಕೂಡಲೇ ಕಬಿನಿ ಅಣೆಕಟ್ಟೆಯಿಂದ ಕಬಿನಿ, ಬಾಲ್ದಂಡೆ, ರಾಮಪುರ, ಹುಲ್ಲಳ್ಳಿ ಮತ್ತು ನುಗು ಜಲಾಶಯದಿಂದ ನುಗು ನಾಲೆಗೆ ನೀರು ಬಿಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದೆ. ಅನ್ನದಾನ ಮಾಡಬೇಕಾದ್ರು ರೈತ ಇರಬೇಕು. ನಾನ್ ಕೇಳ್ತಾ ಇರೋದು, ಕರ್ನಾಟಕದಲ್ಲಿ ಸಾವಿರಾರು ಮಠಮಂದಿರಗಳಿವೆ. ಯಾಕೆ ಬರ್ತಾ ಇಲ್ಲ ಅವರು ಹೋರಾಟಗ? ಅವ್ರು ಅನ್ನದಾನ ಮಾಡ್ಬೇಕಾದ್ರೆ ಅಕ್ಕಿ ಬೇಕು, ರಾಗಿ ಬೇಕು, ಜೋಳ ಬೇಕು, ಪ್ರತಿಯೊಂದು ಬೇಕು. ಯಾಕೆ ರೈತರ ಪರವಾಗಿ ಜೋಳ ಬರ್ತಾರ ಸರ್? ಒಬ್ಬ ರಾಜಕೀಯ ವ್ಯಕ್ತಿ ಲಕ್ಷ ಕೊಡ್ಬೋದು, ದುಡ್ಡು ತಿನ್ನಲ್ಲ ಅವರು, ದುಡ್ಡ ಕಟ್ಕೊಂಡ್ ಬರ್ತಾರ, ಮಾಡಲ್ಲ. ರೈತರ ಕಷ್ಟ ಬಿದ್ದು 3 ತಿಂಗಳ 4 ತಿಂಗಳ ಚಿರತೆ ಕಾಟ, ನೂಲ್ ಕಾಟ, ಹಂದಿ ಕಾಟ, ಹಾವು ಕಾಟ ಎಲ್ಲ ತಡ್ಕೊಂಡು ಬೆಳೆಸ್ಕೊಡ್ಬೇಕು. ಕಾವೇರಿ ಪ್ರಾಧಿಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಕಾವೇರಿ ಪ್ರಾಧಿಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಕನ್ನಡಿಗರ ರಕ್ತವನ್ನು ಕುಡಿಯುತ್ತಿರೋ ಕಾವೇರಿ ಪ್ರಾಧಿಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಕನ್ನಡಿಗರ ಪಾಲಿಗೆ ಇಲ್ಲದಂತ ಪ್ರಾಧಿಕಾರಕ್ಕೆ ಧಿಕ್ಕಾರ. ನೀರಿನ ಅವೈಜ್ಞಾನಿಕ ನೀತಿಯನ್ನು ಅಳವಡಿಸಿದಂತೆ ಕಾವೇರಿ ಪ್ರಾಧಿಕಾರ